ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ. ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು. ಹೌದಾ? ಈಗ ಯಾಕೆ ನಿಂಗೆ ಅಂಗಡಿ ಹಾಕ್ಲಿಕ್ಕೆ ಹೇಳಿದ್ದಾರೆ? ಮಕ್ಕಳ ಸಂತೆ ಯಾತಕ್ಕೋಸ್ಕರ ಮಾಡೋದು ಸಂತೆನ? ಅಲ್ವಾ? ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ? ಇದರಿಂದ ಉಪಯೋಗ ಆಯ್ತಾ? ಓಕೆ, ವ್ಯವಹಾರಿಕ ಜ್ಞಾನ ಅದ್ರ ಬಗ್ಗೆ ಅರಿವು ಆಯ್ತಲ್ವಾ? ಚೆನ್ನಾಗಾಯ್ತು, ಖುಷಿ ಪಟ್ರಾ? ಕಲಿಕಾ ಹಬ್ಬದಲ್ಲಿ ಇದೊಂದು ಮಕ್ಕಳ ಸಂತೆ ಅಲ್ವಾ? ಓಕೆ, ಹಾಂ.
ಇದು ಬೆಳೆಯೂರ ಅಂಗಡಿ ಏನೇನು ಇಟ್ಟಿದೆ ಪುಟ್ಟಿ? ಮಸಾಲೆ ಮಂಡಕ್ಕಿ, ಚಕ್ಲಿ. ವ್ಯಾಪಾರ ಚೆನ್ನಾಗ್ತಿದೆ ಮಗ. ಓಕೆ, ಎಷ್ಟು ಜನ ಸೇರಿ ಇಟ್ಟಿದ್ರಿ ಅಂಗಡಿ? 3 ಜನ. ಎಷ್ಟು ದುಡ್ಡು ಹಾಕಿದ್ರಿ ಬಂಡವಾಳ? ಒಬ್ಬೊಬ್ಬರು ಎಷ್ಟು ಹಾಕಿದ್ದೀರಾ? 300 ಹಾಕಿದ್ರಿ. ಎಷ್ಟು ವ್ಯಾಪಾರ ಆಗಿದೆ? 500 ಲೆಕ್ಕ ಮಾಡಿಲ್ಲ. ನಿಮಗೆ ಯಾರು ನಿಮಗೆ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ಮಾಡೋರು ಯಾರು ನಿಮಗೆ ಇಲ್ಲಿ? ಅಪ್ಪಾಜಿ ಮಾಡ್ತಿದ್ಯಾ? ಲಾಭ ಆಗ್ಬೋದು ಅನ್ಸುತ್ತೆ ನಿನಗೆ? ಹೌದಾ? ಇದರಿಂದ ಏನು ಕಲ್ತೀನಿ ನೀನು? ಗಣಿತ ಲೆಕ್ಕ. ಹೌದಾ? ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀಯಾ ಅಥವಾ ಹಿಂಗೆ ಅಂಗಡಿನ? ಹಾಂ, ಹೌದಾ? ಇದ್ರ ಜೊತೆ ಓದೋರ ಜೊತೆಗೆ. ವೆರಿ ಗುಡ್, ನೈಸ್. ಮಹೇಶ್ ಸರ್, ಈ ಒಂದು ಮಕ್ಕಳ ಸಂತೆ ತಮ್ಮ ಅಭಿಪ್ರಾಯ ಹೇಳಿ. ಇದು ಮಕ್ಕಳಿಗೆಲ್ಲ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸಲಿಕ್ಕೆ ತುಂಬ ಉಪಯುಕ್ತಕಾರಿಯಾಗಿದೆ. ಎಷ್ಟೋ ಸಾರಿ ನಾವು ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕ್ಲಸ್ಟರ್ ಮಟ್ಟದಲ್ಲಿ ಈ ಮಕ್ಕಳ ಸಂತೆಯನ್ನು ಇಟ್ಟಿರೋದ್ರಿಂದ ಅವ್ರಿಗೆ ವ್ಯಾವಹಾರಿಕ ಜ್ಞಾನ ಚೆನ್ನಾಗಿ ಬೆಳೆಯುತ್ತೆ. ಅವರಿಗೆ ಜೀವನದಲ್ಲಿ ಅದು ಉಪಯುಕ್ತ ಆಗ್ತಕ್ಕಂಥದ್ದು, ಅನ್ವಯ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಒಳ್ಳೆ ಖುಷಿ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ.